ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ. ಬನ್ನಿ ಈ ದಿನ ಪದ್ಯ ಆಗಿರುವಂತಹ ಹೊಸ ಹಾಡು ಈ ಪದ್ಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಹೊಸ ಹಾಡು ಪದ್ಯವನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಕೈಯಾರ ಕಿಞ್ಞಣ್ಣ ರೈ ಅವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆ ಒಂದು ಇಲ್ಲಿ ಕವಿಗಳ ಪರಿಚಯವನ್ನು ಮಾಡಿಕೊಂಡ ನಂತರ ಈ ಒಂದು ಪದ್ಯದ ವಿವರಣೆಗೆ ಹೋಗೋಣ. ಕೈಯಾರ ಕಿಞ್ಞಣ್ಣ ರೈ ಅವರು ಕ್ರಿಸ್ತಶಕ 1915 ಕಾಸರಗೋಡು ಜಿಲ್ಲೆಯ ಕೈಯಾರ ಗ್ರಾಮದವರು. ಕೈಯಾರ ಕಿಞ್ಞಣ್ಣ ರೈ ಅವರಿದಲ್ವಾ, ಇವರು ಕ್ರಿಸ್ತಶಕ 1915 ಜನಿಸಿದ್ದಾರೆ. ಇವರು ಕಾಸರಗೋಡು ಜಿಲ್ಲೆಯ ಕೈಯಾರ ಗ್ರಾಮದವರು. ಅದಕ್ಕೋಸ್ಕರ ಇವರಿಗೆ ಕೈಯಾರ ಕಿಞ್ಞಣ್ಣ ರೈ ಅಂತ ಹೇಳ್ಬಿಟ್ಟು ಹೆಸರು ಬಂದಿದೆ. ಶಿಕ್ಷಕ, ಸಾಹಿತಿ, ಪತ್ರಿಕೋದ್ಯಮಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹಲವಾರು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರು ಹಲವಾರು ರೀತಿಯಾದಂತಹ ಒಂದು ಶಿಕ್ಷಕ ಮತ್ತು ಸಾಹಿತಿ, ಪತ್ರಿಕೋದ್ಯಮಿ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಅಂದರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕೂಡ ಅವರು ಹಲವಾರು ರೀತಿಯಾದಂತಹ ಕ್ಷೇತ್ರಗಳಲ್ಲಿ ಭಾಗವಹಿಸಿ ಕೈಯಾರ ಕಿಞ್ಞಣ್ಣ ರೈ ಅವರು ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಶ್ರೀಮುಖ, ಐಕ್ಯಗಾನ, ಪುನರ್ನವಚೇತನ ಮತ್ತು ಕೊರಗ, ಗಂಧವತಿ ಕವನ ಸಂಕಲನಗಳನ್ನು, ವೀರಾಗಿಣಿ ನಾಟಕವನ್ನು ರಚಿಸಿದ್ದಾರೆ. ಇವರು ಅನೇಕ ರೀತಿಯಾದಂತಹ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಜೊತೆಗೆ ನಾಟಕವನ್ನು ಕೂಡ ಬರೆದಿದ್ದಾರೆ. ಇಲ್ಲಿ ಯಾವುದು ವೀರಾಂಗಿಣಿ ಎನ್ನುವಂಥ ನಾಟಕವನ್ನು ಬರೆದಿದ್ದಾರೆ. ಜೊತೆಗೆ ಸಣ್ಣ ಕಥೆಗಳನ್ನ ಕೂಡ ಬರೆದಿದ್ದಾರೆ. ಅನ್ನ ದೇವರು ಮತ್ತು ಇತರ ಕಥೆಗಳು. ಇಲ್ಲಿ ಒಂದು ಕಥೆಯನ್ನು ಬರೆದಿದ್ದಾರೆ, ಅನ್ನ ದೇವರು ಮತ್ತು ಇತರ ಕಥೆಗಳೆನ್ನುವಂಥ ಒಂದು ಸಣ್ಣ ಕಥಾ ಸಂಕಲನವನ್ನು ಬರೆದಿದ್ದಾರೆ. ರತ್ನಾಕರ, ಪರಶುರಾಮ, ಎ.ಬಿ. ಶೆಟ್ಟಿ ಜೀವನ ಚರಿತ್ರೆ. ಇಲ್ಲಿ ರತ್ನಾಕರ ಎನ್ನುವಂಥವ್ರ ಬಗ್ಗೆ ಮತ್ತು ಜೀವನ ಶೆಟ್ಟಿ ಎನ್ನುವಂಥವ್ರ ಬಗ್ಗೆ, ಜೊತೆಗೆ ಪರಶುರಾಮ ಮತ್ತು ಎ.ಬಿ. ಶೆಟ್ಟಿ ಅವರ ಬಗ್ಗೆ ಕೂಡ ಅವರು ಜೀವನ ಚರಿತ್ರೆಗಳನ್ನ ಬರೆದಿದ್ದಾರೆ. ಜೊತೆಗೆ ದುಡಿತವೇ ನನ್ನ ದೇವರೆನ್ನುವಂಥ ಒಂದು ಆತ್ಮಕಥನವನ್ನು ಕೂಡ ಬರೆದಿದ್ದಾರೆ. ಇಲ್ಲಿ ಇವರು ಒಂದು ದುಡಿತವೇ ನನ್ನ ದೇವರೆನ್ನುವಂಥ ಒಂದು ಆತ್ಮಕಥನವನ್ನು ಕೂಡ ಬರೆದಿದ್ದಾರೆ. ಜೊತೆಗೆ ಗೋವಿಂದ ಪೈ ಅವರ ಸ್ಮೃತಿ ಕೃತಿಯನ್ನು ಬರೆದಿದ್ದಾರೆ. ಅಷ್ಟಲ್ಲದೆ ಸಾಹಿತ್ಯ ದೃಷ್ಟಿಯನ್ನು ಅನ್ನುವಂಥ ಒಂದು ವಿಮರ್ಶಾ ಕೃತಿಯನ್ನು ಬರೆದಿದ್ದಾರೆ. ಜೊತೆಗೆ ಪಂಚಮಿ ಎನ್ನುವಂಥ ಅನುವಾದ ಕೃತಿಯನ್ನು ಕೂಡ ಬರೆದಿದ್ದಾರೆ. ಹಲವಾರು ಕೃತಿಗಳನ್ನು, ಸಂಕಲನಗಳನ್ನು, ಸಾಹಿತ್ಯವನ್ನು ಬರೆದಂಥ ಇವರು ಅನೇಕ ರೀತಿಯಾದಂಥ ಪ್ರಶಸ್ತಿಗಳನ್ನ ಕೂಡ ಪಡ್ಕೊಂಡಿದ್ದಾರೆ. ಬನ್ನಿ ಆ ಪ್ರಶಸ್ತಿಗಳು ಯಾವ್ಯಾವ ಅಂತ ತಿಳ್ಕೊಳ್ತಾ ಹೋಗೋಣ. ಇವರಿಗೆ 1969 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಕೈಯಾರ ಕಿಞ್ಞಣ್ಣ ರೈ ಅವರಿಗೆ 1969 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಜೊತೆಗೆ ಈ ಒಂದು 2005 ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, 2006 ನಾಡೋಜ ಪ್ರಶಸ್ತಿ, ಜೊತೆಗೆ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು, ಗೌರವಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅಷ್ಟಲ್ಲದೆ ಇವರು ಮಂಗಳೂರಿನಲ್ಲಿ ನಡೆದಂತಹ ಕರ್ನಾಟಕ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಅವರು ವಹಿಸಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಪ್ರಸ್ತುತ ಪದ್ಯ ಭಾಗವನ್ನು, ಅಂದರೆ ಇದು ಹೊಸ ಹಾಡು ಪದ್ಯ ಭಾಗವನ್ನು ಕೈಯಾರ ಕಿಞ್ಞಣ್ಣ ರೈ ಅವರು ಬರೆದಿರುವಂತಹ ಒಂದು ಸಂಪಾದಿಸಿರುವಂತಹ ಶತಮಾನದ ಗಾನ, ಈ ಒಂದು ಶತಮಾನದ ಗಾನ ಎನ್ನುವಂಥ ಕವನ ಸಂಕಲನದ ಒಂದು ಪುಟ ಸಂಖ್ಯೆ 18 ಮತ್ತು 20 ಆಯ್ದು ಸಂಪಾದಿಸಿ ನಿಗದಿಪಡಿಸಿ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕೇಳಿದ್ರಲ್ವಾ? ಈ ಒಂದು ಪದ್ಯದ, ಹೊಸ ಹಾಡು ಪದ್ಯದ ಕೃತಿಕಾರರಾಗಿರುವಂತಹ, ಲೇಖಕರಾಗಿರುವಂತಹ ಕೈಯಾರ ಕಿಞ್ಞಣ್ಣ ರೈ ಅವರು ಎಷ್ಟರಲ್ಲಿ ಜನಿಸಿದ್ದಾರೆ? 1915. ಜೊತೆಗೆ ಹಲವಾರು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಅಂತೇಳಿ ಹೇಳ್ಬೋದು. ಇನ್ನು ಮುಂದಿನ ಭಾಗದಲ್ಲಿ ಆ ಒಂದು ಕವಿಗಳ ಆ ಒಂದು ಪದ್ಯದ, ಅಂದರೆ ಕನ್ನಡ ಒಂದು ಹೊಸ ಹಾಡು ಕುರಿತಾಗಿರುವಂತಹ ಪದ್ಯದ ಒಂದು ಆಶಯ, ಭಾವ ಮತ್ತು ಆ ಪದ್ಯವನ್ನು ರಾಗವಾಗಿ ಹಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ದಯವಿಟ್ಟು ನೋಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ
ಜೊತೆಗೆ ನಾನು ಹಾಕುವಂತಹ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ತಲುಪಬೇಕಂದ್ರೆ ದಯವಿಟ್ಟು ಆ ಸಬ್ಸ್ಕ್ರೈಬ್ ಮೇಲೆ ಬೆಲ್ ಬಟನ್ ಇರುತ್ತೆ, ದಯವಿಟ್ಟು ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಸಿಗುತ್ತೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ತುಂಬಾ ಸಹಕಾರ ಕೊಡ್ತಾ ಇದ್ದೀರಾ. ದಯವಿಟ್ಟು ನಿಮ್ಮ ಸಹಕಾರನೇ ನನ್ನ ಒಂದು ಶ್ರೇಯಸ್ಸು ಅಂತ ಹೇಳ್ಬೋದು, ಅಂದರೆ ನನ್ನ ಒಂದು ಅಭಿವೃದ್ಧಿ ಅಂತ ಹೇಳ್ಬೋದು. ಅಂದರೆ ನೀವು ಕೊಡುವಂತಹ ಸಹಕಾರದಿಂದ ನಾನೆಲ್ಲ ಈ ಚಾನಲ್ ಬೆಳೀತಾ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.